ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಮೊದಲನೆಯ ವಾಚನ. ಅಧ್ಯಾಯ 4, ದಿವ್ಯ ವಚನಗಳು 32ರಿಂದ 37ರವರೆಗೆ. ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ ಬಾಳುತ್ತಿದ್ದರು. ಯಾರೂ ತಮ್ಮ ಸೊತ್ತನ್ನು ತನ್ನದೇ ಎಂದು ಭಾವಿಸದೆ ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ಪ್ರೇಷಿತರು ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಬಹು ಸಾಮರ್ಥ್ಯದಿಂದ ಸಾಕ್ಷಿ ಕೊಡುತ್ತಿದ್ದರು. ಜನರು ಅವರೆಲ್ಲರನ್ನು ಗೌರವದಿಂದ ಕಾಣುತ್ತಿದ್ದರು. ಅವರಲ್ಲಿ ಕೊರತೆ ಇದ್ದವರು ಒಬ್ಬರೂ ಇರಲಿಲ್ಲ. ಕಾರಣ ಹೊಲಗದ್ದೆ ಮನೆ ಮಾರು ಇದ್ದವರೆಲ್ಲರೂ ಅವುಗಳನ್ನು ವಿಕ್ರಯಿಸಿ ಬಂದ ಹಣವನ್ನು ತಂದು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದರು. ಇವರು ಅದನ್ನು ಪ್ರತಿಯೊಬ್ಬರಿಗೂ ಅವರವರ ಅವಶ್ಯಕತೆಗೆ ತಕ್ಕಂತೆ ಹಂಚುತ್ತಿದ್ದರು. ಜೋಸೆಫ್ ಎಂಬ ಲೇವಿಯನು ಅವರ ಸಂಗಡ ಇದ್ದನು. ಇವನ ಹುಟ್ಟೂರು ಸೈಪ್ರಸ್. ಇವನಿಗೆ ಬಾರ್ನಬ ಎಂದರೆ ಪ್ರೋತ್ಸಾಹ, ಪುತ್ರ ಎಂದು ಪ್ರೇಷಿತರು ಹೆಸರಿಟ್ಟಿದ್ದರು. ಇವನು ತನ್ನ ಜಮೀನನ್ನು ಮಾರಿ ಬಂದ ಹಣವನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರಲಾಂಛವನ್ನು. ವಹಿಸನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರಲಾಂಛನವನ್ನು. ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು. ಶ್ಲೋಕ. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಪ್ರಭು ವಸ್ತ್ರಾಲಂಕಾರವನ್ನು. ಸ್ಥಿರಪಡಿಸಿಹನು ಕದಲದಂತೆ ಜಗವನ್ನು, ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ. ಶ್ಲೋಕ. ವಹಿಸುವನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರಲಾಂಛನವನ್ನು. ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ, ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗ ಯುಗಾಂತರಕ್ಕೂ ಅದು ಅರ್ಹ. ಶ್ಲೋಕ. ವಹಿಸಿಹನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಹನು ಘನತೆಯ ವಸ್ತ್ರಲಾಂಛನವನ್ನು. ಘೋಷಣೆ. ಅಲೆಲುಯ ಅಲೆಲುಯ. ಪ್ರಭು ಕ್ರಿಸ್ತರೇ, ನೀವೇ ನಂಬಲರ್ಹರವಾದ ಸಾಕ್ಷಿಯು, ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದವರಲ್ಲಿ ಪ್ರಪ್ರಥಮರು. ನಮ್ಮನ್ನು ಪ್ರೀತಿಸುವವರು, ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯುವವರು ಆಗಿದ್ದೀರಿ. ಅಲೆಲುಯ. ಸಂತ ಯೋವಾನ್ನರು ಬರೆದ ಪವಿತ್ರ ಶುಭ ಸಂದೇಶ, ಅಧ್ಯಾಯ 3, ವಚನಗಳು 7ರಿಂದ 15ರವರೆಗೆ. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಹೀಗೆಂದರು: ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಅದರಂತೆಯೇ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳಿದನು. ಆಗ ಯೇಸು, ಇಸ್ರೇಲಿನ ಹೆಸರಾಂತ ಬೋಧಕನಾದ ನಿನಗೆ ಇದು ಅರ್ಥವಾಗಲಿಲ್ಲವೇ? ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು. ನಮಗೆ ತಿಳಿದುದನ್ನೇ ಕುರಿತು ನಾವು ಮಾತನಾಡುತ್ತೇವೆ, ನಾವು ಕಂಡದ್ದನ್ನು ಕುರಿತು ಸಾಕ್ಷಿ ನೀಡುತ್ತೇವೆ. ಆದರೂ ನಮ್ಮ ಸಾಕ್ಷ್ಯವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಭೂಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸವಿಲ್ಲವೆಂದ ಮೇಲೆ ಸ್ವರ್ಗಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಲ್ಲಿ ನೀವು ವಿಶ್ವಾಸಿಸುವುದು ಉಂಟೆ? ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಏರಿ ಹೋದವರಿಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಾವು ಪುನರುತ್ಥಾನರಾಗಿರುವ ಜನರು ಹಲ್ಲೆಲೂಯ ನಮ್ಮ ಗೀತೆ ಎಂದು ಸಂತ ಅಗಸ್ಟಿನರು ನುಡಿಯುತ್ತಾರೆ. ಇದನ್ನು ನಮ್ಮ ಸಮಯಕ್ಕೆ ನೆನಪಿಸಿದವರು ಮತ್ತು ಘೋಷಿಸಿದವರು ಜಗದ್ಗುರು ಸಂತ ದ್ವಿತೀಯ ಜಾನ್ ಪಾಲರು. ನಾವು ಪುನರುತ್ಥಾನದ ಜನರು ಎಂದರೆ ಏನು? ಇಂದಿನ ಮೊದಲನೇ ವಾಚನದಲ್ಲಿ ಇದರ ಒಂದು ಭಾಗವನ್ನು ನೋಡುತ್ತೇವೆ. ಈ ಲೌಕಿಕ ವಸ್ತುಗಳು, ವಿಷಯಗಳು, ಆಸಕ್ತಿಗಳಿಂದ ದೂರವಿರಲು ಪ್ರಯತ್ನಿಸುವುದು ಅಥವಾ ಅವುಗಳನ್ನೇ ಸರ್ವಸ್ವ ಅಥವಾ ಪ್ರಮುಖ ಎಂಬುದರಿಂದ
ಬಿಡುಗಡೆ ಹೊಂದುವುದು. ಅರ್ಥಾತ್ ಬಾರ್ನಬನಂತೆ ಅವುಗಳನ್ನು ಉಪಯೋಗಿಸಿಕೊಂಡು ದೇವಜ್ಞಾನವನ್ನು ಪಡೆಯಲು ಪ್ರಯತ್ನಿಸುವುದು. ಪುನರುತ್ಥಾನ ಜೀವನದ ಮುಖ್ಯ ಭಾಗವನ್ನು ಪ್ರಭು ಶುಭ ಸಂದೇಶದಲ್ಲಿ ನಿಕೋದೇಮನಿಗೆ ಹೇಳುತ್ತಾರೆ. ದೇವರ ಆತ್ಮನಿಂದ ಹುಟ್ಟುವುದು. ಅಂತಹವರು ಗಾಳಿಯಂತೆ ಸ್ವತಂತ್ರರಾಗಿ ಜೀವಿಸುತ್ತಾರೆ. ಅರ್ಥಾತ್ ತಮ್ಮ ಜೀವನದ ಸಾಮಾನ್ಯ ಚಟುವಟಿಕೆಗಳನ್ನು ಮಾಡುತ್ತಾ ಜೀವಿಸುತ್ತಿದ್ದರೂ ಆತ್ಮದಲ್ಲಿ ಸಂತೋಷವಾಗಿ ಸ್ವತಂತ್ರರಾಗಿ ಜೀವಿಸುತ್ತಾರೆ. ಪ್ರಿಯರೇ, ಇಂತಹ ಸಂತೋಷದ ಸ್ವತಂತ್ರ ಜೀವನಕ್ಕಾಗಿಯೇ ಅಲ್ಲವೇ ನಾವು ತಪಸ್ಸು ಕಾಲದಲ್ಲಿ ಉಪವಾಸ, ದಾನ ಧರ್ಮ, ಪ್ರಾರ್ಥನೆಗಳು ಎಲ್ಲವನ್ನು ಮಾಡಿದ್ದು? ಈಗ ಪುನರುತ್ಥಾನದ ಸಂತೋಷ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯವಾಗಿದೆಯೇ?